ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಜಿತ್ ಪವಾರ್ ಅವರು ನಿನ್ನೆ ವಿಮಾನ ದುರ್ಘಟನೆಯಲ್ಲಿ ನಿಧನ ಹೊಂದಿದ್ದಾರೆ. ಅಜಿತ್ ಪವಾರ್ ಯಾರು ಮತ್ತೆ ಏನು ಅದು ನಿಮಗೆ ಗೊತ್ತೇ ಇರುತ್ತೆ. ಅವರು ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇಡೀ ದೇಶದಲ್ಲಿಯೇ ಉಪಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದಂತಹ ರೆಕಾರ್ಡ್ ಅವರ ಹೆಸರಲ್ಲಿ ಇರುತ್ತೆ ಅನಿಸುತ್ತೆ. ಬಹುಶಃ ಬೇರೆ ಯಾರು ಯಾವ ಪಕ್ಷದ ಸರ್ಕಾರ ಬಂದರೂ ತಾನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತಹ ಚಾಣಕ್ಯತೆ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ಅವ್ರದ್ದೇ ಇರಬಹುದು ಅಂತ ಅನಿಸುತ್ತೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿನ್ನೆ ಸಂಜೆನೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದ್ದಾವೆ, ಏನಾಯಿತು ಎತ್ತಾಯಿತು ಎನ್ನೋದ್ರ ಬಗ್ಗೆ. ಈಗ ಬರುವಂತಹ ಪ್ರಶ್ನೆ ಏನು ಅಂದರೆ, ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ. ಅವರು NCP ಅನ್ನುವಂತಹ ಪಕ್ಷ, ಶರದ್ ಪವಾರ್ ಅವರು ಕಟ್ಟಿದ ಬೆಳೆಸಿದ ಈ ಪಕ್ಷ, ಅವರ ಅಣ್ಣನ ಮಗ ಅಜಿತ್ ಪವಾರ್ ಖಸ್ಕೊಂಡ್ರು BJP ಸಹಾಯದಿಂದ, ನರೇಂದ್ರ ಮೋದಿ ಸಹಾಯದಿಂದ, ಅಮಿತ್ ಶಾ ಹೆಲ್ಪಿಂದ. ಆದರೆ ಈಗ ಅವರೇ ತೀರ್ ಹೋಗಿದ್ದಾರೆ. ಅವರ ಅಡಿಯಲ್ಲಿ ಇರುವಂತಹ 41 MLAಗಳ ಗತಿ ಏನು, ಅಥವಾ ಅವರು ಯಾರ ಕಡೆಗೆ ಹೋಗ್ತಾರೆ, ಮುಂದಕ್ಕೆ ಏನಾಗಬಹುದು ಮಹಾರಾಷ್ಟ್ರದಲ್ಲಿ ಅಂತ. ಸೊ ನಿಮಗೆ ಗೊತ್ತಿದ್ರೆ ಮಹಾರಾಷ್ಟ್ರದಲ್ಲಿ ಈಗಿರುವಂತಹ ಸಮ್ಮಿಶ್ರ ಸರ್ಕಾರದಲ್ಲಿ BJP ಇದೆ, ಶಿವಸೇನೆ ಏಕನಾಥ್ ಶಿಂದೆ, ಅದೇ ರೀತಿಯಲ್ಲಿ ಶರದ್ ಪವಾರಿಂದ ಹೇಗೆ ಅಜಿತ್ ಪವಾರ್ ಎಲ್ಲ ಕಿತ್ಕೊಂಡ್ರು, ಅದೇ ರೀತಿ ಉದ್ಧವ್ ಠಾಕ್ರೆಯಿಂದ ಶಿಂದೆ ಎಲ್ಲ ಕಿತ್ಕೊಂಡಿರೋದು. ಶಿವಸೇನೆ ಸಿಂಬಲ್ ಎಲ್ಲವನ್ನು. ಸೊ ಅಲ್ಲಿ ಶಿವಸೇನೆ ಇದೆ, ಅದರ ಜೊತೆಗೆ ಇವರು ಅಜಿತ್ ಪವಾರ್ NCP ಇರುವಂತಹದ್ದು. ಸೊ NCPಯಲ್ಲಿ 41 ಜನ MLAಗಳಿದ್ದಾರೆ. ಆ 41 ಜನ MLA ಏನಾದರೂ ಮೈತ್ರಿಕೂಟಕ್ಕೆ ಸಪೋರ್ಟನ್ನು ವಾಪಸ್ ತಗೊಂಡ್ರೆ ಸರ್ಕಾರಕ್ಕೆ ಯಾವ ನಷ್ಟನೂ ಆಗಲ್ಲ. ಯಾಕಂದರೆ 288 ಸೀಟುಗಳ ಪೈಕಿ BJP ಮತ್ತು ಏಕನಾಥ್ ಶಿಂದೆ ಬಣ ಇದೆಯಲ್ಲ, ಏಕನಾಥ್ ಶಿಂದೆ ಬಣ ಶಿವಸೇನೆ, ಅವೆರಡೂ ಸೇರಿದ್ರೇನೆ 188 ಸೀಟ್ ಇದೆ. ಅವ್ರಿಗೆ ಬೇಕಾಗಿರೋದೇ 145. ಅಜಿತ್ ಪವಾರ್ ಇದ್ದರೂ ಇಲ್ಲದೆ ಹೋದ್ರು ಎಂಥ ವ್ಯತ್ಯಾಸ ಆಗಲ್ಲ. ಬಟ್ 41 ಸೀಟ್ ಇದೆ ಅವರ ಹತ್ರ. BJP 132, ಶಿವಸೇನೆ 56. ಇಲ್ಲಿ ಶರದ್ ಪವಾರ್ ಇದ್ದಾರಲ್ಲ, ಶರದ್ ಪವಾರ್ ಬಳಿ 10 ಜನ MLAಗಳಿದ್ದಾರೆ. ಕಾಂಗ್ರೆಸ್ಸಲ್ಲಿ 16 ಜನ ಇದ್ದಾರೆ. ಸೊ ಅವ್ರದ್ದು ಏನೂ ಇಲ್ಲ, ಲಾಸ್ಟ್ ಟೈಮು ಕ್ಲೀನ್ ಸ್ವೀಪ್ ಆಗಿರುವಂಥದ್ದು. ಅದಕ್ಕೆ ಕಾರಣಗಳು ಬೇರೆ ಬಿಡಿ, ಅದನ್ನು ಈಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಹೇಗೆ ಮಹಾರಾಷ್ಟ್ರವನ್ನು ಮೋದಿ ಅಮಿತ್ ಶಾ ಗೆದ್ಕೊಂಡ್ರು, ಅದೊಂದು ದೊಡ್ಡ ಇತಿಹಾಸ ಮುಂದಕ್ಕೆ ಬರುತ್ತೆ. ಸೊ ಇರಲಿ, ಮುಂದೆ ಅಂದರೆ ಇನ್ಯಾವತ್ತಿಗೋ ಬರುತ್ತೆ, ಇವತ್ತು ನಾನು ಮುಂದಕ್ಕೆ ಹೇಳೋದಲ್ಲ. ಓಕೆ. ಸೊ ಈಗ ಈ 41 ಜನ ಏನಾಗಬಹುದು ಅನ್ನುವಂಥ ಅಂದಾಜುಗಳು, ಮಾತುಕತೆಗಳು ಶುರುವಾಗಿದ್ದಾವೆ. ಒಂದು ಲೆಕ್ಕಾಚಾರದ ಪ್ರಕಾರ ಶರದ್ ಪವಾರ್ ಈಗ ತಮ್ಮನ ಮಗ ಅಥವಾ ಅಣ್ಣನ ಮಗನ ನಿಧನದ ಹಿನ್ನೆಲೆಯಲ್ಲಿಯೂ ಸಹ, ಅದಕ್ಕಿಂತ ಹೆಚ್ಚಾಗಿ ತನ್ನದೇ ಆಗಿದ್ದಂಥ NCP ಪಕ್ಷ ಅಜಿತ್ ಪವಾರ್ ಕೈಗೆ ಹೋಗಿತ್ತು, ಅದನ್ನು ಹೇಗಾದರೂ ಮತ್ತೆ ವಾಪಸ್ ಪಡ್ಕೊಳ್ಬೇಕು, ಆ 41 ಜನ MLAಗಳನ್ನು ತನ್ನ ಕಡೆಗೆ ಸೆಳೀಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕ್ತಾರ. ಯಾಕೆಂದರೆ ಅಜಿತ್ ಪವಾರ್ ಕಳೆದ 1.5 ತಿಂಗಳಿಂದ ಶರದ್ ಪವಾರ್ಗೆ ಮತ್ತೆ ವಾಪಸ್ ಒಂದಾಗುವಂತಹ ಸೂಚನೆಗಳನ್ನು ಕೊಟ್ಟಿದ್ರು, ಭೇಟಿಯಾಗಿದ್ದರು, ಪ್ರೀತಿಯಿಂದ ಒಟ್ಟಿಗೆ ಇರುವಂತಹದ್ದನ್ನು ನಾವು ನೋಡಿದ್ದೀವಿ. ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್ಸ್, ಮುನಿಸಿಪಲ್ ಎಲೆಕ್ಷನ್ಸಲ್ಲಿ ಅಜಿತ್ ಪವಾರ್ ಮೈತ್ರಿ ಸರ್ಕಾರದ ಭಾಗವಾಗಿ ಮೈತ್ರಿಗೆ ಹೋಗಲೇ ಇಲ್ಲ. BJP ಶಿವಸೇನೆ ಏಕನಾಥ್ ಶಿಂದೆ ಒಟ್ಟಿಗೆ ಹೋದರು. ಆದರೆ ಅಜಿತ್ ಪವಾರ್ ಏಕಾಂಗಿಯಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಅಂದರೆ BJP ವಿರುದ್ಧ, ಶಿವಸೇನೆ ಏಕನಾಥ್ ಶಿಂದೆ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅವರು. ಸೊ ಅವರು ಆಲ್ಮೋಸ್ಟ್ ಶರದ್ ಪವಾರ್ ಕಡೆಗೆ ವಾಪಸ್ ಹೋಗಬೇಕು. ಯಾಕಂದರೆ ತನ್ನ ಮೇಲಿದ್ದ ಕೇಸುಗಳೆಲ್ಲ BJPಗೆ ಸಪೋರ್ಟ್ ಮಾಡಿದ ತಕ್ಷಣವೇ ಆಲ್ಮೋಸ್ಟ್ ಬಿದ್ದೋಗಿದ್ದಾವೆ, ಯಾವುದೂ ಇರಲಿಲ್ಲ. ಯಾಕಂದರೆ BJP ಅವ್ರ ಮೇಲೆ ದೊಡ್ಡ ದೊಡ್ಡ ಕೇಸುಗಳು ಹಾಕಿತ್ತು, ಅವ್ರ ಮೇಲೆ ದೊಡ್ಡ ಆರೋಪಗಳಿತ್ತು. ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರಿ ಅಂತ ಕರೀತಾ ಇತ್ತು BJP. ಆದರೆ BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದ ತಕ್ಷಣವೇ ಎಲ್ಲ ಬಿದ್ದೋಯ್ತು. ಅದು ನಿಮಗೆ ಗೊತ್ತೇ ಇದೆ, ವಾಷಿಂಗ್ ಮಿಷನ್ ಹೇಗೆ ವರ್ಕ್ ಮಾಡುತ್ತೆ ಅಂತ. ಸೊ ಆ ಎಲ್ಲ ಮುಗಿದಿರೋದ್ರಿಂದ ಈಗ ವಾಪಸ್ಸು ನಾನು NCPಯನ್ನು ಮತ್ತು ಶರದ್ ಪವಾರ್ ಅವರ NCP SP ಏನಿದೆ ಅವ್ರು ಮಾಡ್ಕೊಂಡಿರೋದು ಈಗ ಬಣ, ಅದಕ್ಕೂ ಸೇರಿಸ್ಬಿಡ್ಬೇಕು ಅನ್ನೋ ಮನಸ್ಥಿತಿಗೆ ಬಂದಂಗೆ ಕಾಣ್ತದೆ. ಹಾಗಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಮುನಿಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ಸಲ್ಲಿ. ಮತ್ತು ಶರದ್ ಪವಾರ್ ಮಗಳು ಸುಪ್ರಿಯಾ ಸುಲೆ ಜೊತೆಯಲ್ಲಿ ತುಂಬ ಆತ್ಮೀಯವಾಗಿ ಇತ್ತೀಚಿನ ದಿನಗಳಲ್ಲಿ 1.5 ತಿಂಗಳಿಂದ ಚೆನ್ನಾಗಿ ಭೇಟಿ ಮಾಡಿಕೊಂಡು ಮಾತಾಡಿಕೊಂಡು ಇದ್ದರು. ಆದರೆ ದಿಢೀರಂತ ಈಗ ಹೋಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಶರದ್ ಪವಾರ್ ಹೇಳ್ಬೋದು 41 ಜನ MLAಗಳಿಗೆ, ಅಜಿತ್ ಪವಾರ್ ಆಸೆನೂ ಇದ್ದಿದ್ದು ನಾವೆಲ್ಲ ಒಟ್ಟಾಗಬೇಕು ಅಂತ. ಬನ್ನಿ, ನಮ್ಮಲ್ಲಿ ಆಲ್ರೆಡಿ 10 ಜನ ಇದ್ದಾರೆ, ನೀವು 41 ಜನ ಬಂದರೆ 51 ಜನ ಆಗ್ತೀವಿ, ನಾವು ವಿರೋಧ ಪಕ್ಷ ಆಗ್ತೀವಿ, ಅಧಿಕೃತ ವಿರೋಧ ಪಕ್ಷ ಆಗ್ತೀವಿ ಅಂತ ಶರದ್ ಪವಾರ್ ಹೇಳಬಹುದು. ಅಥವಾ ಹೀಗೆ ಕರೆದರೆ ಬರಲ್ಲ ವಿರೋಧ ಪಕ್ಷಕ್ಕೆ, ಅಧಿಕಾರ ಬಿಟ್ಟು ಆ 41 ಜನ ಬರೋದಿಲ್ಲ ಅಂತ ಹೇಳಿ ಶರದ್ ಪವಾರ್ ತನ್ನ 10 ಜನ MLAಗಳನ್ನು ಅಲ್ಲಿ ಮರ್ಚ್ ಮಾಡಿ NCPಯನ್ನು ತನ್ನ ಕಂಟ್ರೋಲಿಗೆ ತಗೊಂಡು
BJP ಮತ್ತು ಏಕನಾಥ್ ಶಿಂದೆ ಜೊತೆಯಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗ್ಬಿಡಬಹುದು. ಅದು ಒಂದು ಎರಡು ಕ್ಯಾಲ್ಕುಲೇಷನ್ನು ಅಜಿತ್ ಪವಾರ್ ಅವರ ಪರವಾಗಿ ಅಥವಾ ಅವರ ಹಿಂದ್ಗಡೆ ನಿಂತು ನೋಡಿದಾಗ. ಬಟ್ ಇನ್ನೊಂದು ಕಡೆ ನಿಮಗೆ ಗೊತ್ತೇ ಇದೆ BJP ಇಂತಹ ಅವಕಾಶಗಳನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅಂತ. ಎಲ್ಲ ಚೆನ್ನಾಗಿರೋ ಪಕ್ಷದಿಂದನೇ MLAಗಳನ್ನು ರಾತ್ರೋರಾತ್ರಿ ಅಭ್ಯಾಸ ಮಾಡುವಂತಹ BJP ಈಗ ನಾಯಕನಿಲ್ಲದಂತಹ ಪಕ್ಷವನ್ನು ನೋಡಿದ್ರೆ ಬಿಟ್ಬಿಡುತ್ತಾ? ಬಿಡೋದಿಲ್ಲ ಅನಿಸುತ್ತೆ. ಸೊ ಅವ್ರದ್ದೊಂದು ಲೆಕ್ಕಾಚಾರ ಶುರುವಾಗುತ್ತೆ. ಈ 41 ಜನರನ್ನು ವಿಲೀನ ಮಾಡ್ಕೊಂಬಿಡೋಣ, BJPಗೆ NCPನೇ ವಿಲೀನ ಮಾಡ್ಕೊಂಬಿಡೋಣ, NCP ಪಕ್ಷನೇ ಇಲ್ದಂಗೆ ಮಾಡ್ಬಿಡೋಣ ಅನ್ನುವ ಪ್ರಯತ್ನನೂ ಮಾಡಬಹುದು. ಅಥವಾ ಅದರಲ್ಲಿ ಒಬ್ಬರನ್ನ NCP ನಾಯಕ ಅಂತ ಚೂಸ್ ಮಾಡಿಸಿ ಆ 41 ಜನರನ್ನ BJP ಜೊತೆಲೇ ಇಟ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಟೈಮ್ಗೆ ಏನಾದರೂ ಮಾಡಿ ಆ ಪಕ್ಷವನ್ನು ನುಂಗಾಕೋದು ಅಥವಾ ತಮ್ಮ ಅಡಿಯಲ್ಲಿ ಗುಲಾಮಗಿರಿಯಲ್ಲಿ ಇಟ್ಕೊಳ್ಳೋದು ಏನೋ ಒಂದು ಮಾಡುವ ಪ್ರಯತ್ನವನ್ನು ಈ ಕಡೆ BJPಯೂ ಸಹ ಮಾಡಬಹುದು. ಅವ್ರಿಗೆ ಆ ನಂಬರ್ಗಳು ಬೇಕಾಗಿಲ್ಲ. ಈಗ ಅವ್ರ ಸರ್ಕಾರಕ್ಕೆ ಯಾವ ಎಫೆಕ್ಟು ಆಗಲ್ಲ. ಬಟ್ ಫ್ಯೂಚರ್ ಪ್ಲಾನಿಂಗ್ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಅವರೆಲ್ಲರನ್ನೂ ಬಾಚಿ ಹಾಕೊಳ್ಳೋ ಪ್ರಯತ್ನವನ್ನು BJP ಖಂಡಿತ ಮಾಡುತ್ತೆ. ಸೊ ಈಗ ರೇಸ್ ಎಗೇನ್ಸ್ಟ್ ಟೈಮ್ ಅಂತ ಹೇಳ್ತಾರೆ, ಸಮಯದ ವಿರುದ್ಧ ಓಟ ಅನ್ನೋ ರೀತಿಯಲ್ಲಿ ಒಂದು ಕಡೆ ಶರದ್ ಪವಾರ್, ಒಂದು ಕಡೆ BJP ಆ 41 ಜನ MLAಗಳನ್ನು ತಮ್ಮತ್ತ ಸೆಳೆಯೋದಕ್ಕೆ ಏನಾದರೂ ಪ್ರಯತ್ನಗಳು ನಡೆಸ್ಬೋದು. ಅಥವಾ ಎಲ್ಲ ಒಟ್ಟಾಗಿ BJP ಜೊತೆಲೇ ಹೋಗಿಬಿಡ್ಬೋದು. ಶರದ್ ಪವಾರೂ ಸರಿ, ಆಮೇಲೆ ಸುಪ್ರಿಯಾ ಸುಲೆ ಅವರಿಗೆ ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಬಹುದು, ಅದು ಇರಬಹುದು. ಅಥವಾ ಇದೆಲ್ಲದರ ನಡುವೆ ನಾವು ಶರದ್ ಪವಾರ್ ಕಡೆನೂ ಇಲ್ಲ, BJPಗೂ ನಾವು ಬಗ್ಗಲ್ಲ, ನಮ್ಮದೇ ಆದಂಥದ್ದೊಂದು ಅಸ್ತಿತ್ವ ಇದೆ ಅಂತ NCP ಒಳಗಡೆನೆ ಅಜಿತ್ ಪವಾರ್ ಅವರ 41 ಜನ MLAಗಳ ಪೈಕಿನೇ ಯಾರಾದರೂ ಒಬ್ಬರು ಲೀಡ್ರ್ ಅಂತ ತಗೊಂಡು ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ, NCP ನಮ್ಮದು ಅಂತ ಗಟ್ಟಿಯಾಗಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಆ ಪ್ರಯತ್ನಕ್ಕೆ ಇಲ್ಲಿ BJP ಮತ್ತು ಅಮಿತ್ ಶಾ ಕಡೆಯಿಂದ, ನರೇಂದ್ರ ಮೋದಿ ಕಡೆಯಿಂದ ಏನೆಲ್ಲ ಕಿರುಕುಳ ಸಿಗಬಹುದು ಅಂತ ನೀವು ಯೋಚನೆ ಮಾಡಿ. IT, ED, CBI ಏನೇನೋ ಇದಾವಲ್ಲ, ಅವೆಲ್ಲವೂ ಸಹ ಇದ್ದಕ್ಕಿದ್ದ ಹಾಗೆ ಜಾಗೃತಗೊಂಡು ಬಿಡ್ತವೆ, ನಿದ್ದೆಯಿಂದ ಎದ್ದು ಬಿಡ್ತವೆ. ಆ ಭಯ ಇರುತ್ತೆ. ಹಾಗಾಗಿ ಆ ಮಟ್ಟಕ್ಕೆ ಯಾರು ಅಲ್ಲಿ ಧೈರ್ಯ ಮಾಡೋ ಸಾಧ್ಯತೆಗಳು ಅತಿ ಕಡಿಮೆ. ಬಟ್ ಗೊತ್ತಿಲ್ಲ, ರಾಜಕೀಯ ಯಾವಾಗ ಏನು ಬೇಕಾದ್ರೂ ನಡೀಬೋದು. ಸೊ ಇದಿಷ್ಟು ಅಜಿತ್ ಪವಾರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಪಕ್ಷದಲ್ಲಿ ಇದ್ದಂತಹ 41 ಜನ MLAಗಳು ಏನಾಗಬಹುದು ಅನ್ನೋದರ ಕುರಿತಾಗಿ ನನ್ನ ವಿಶ್ಲೇಷಣೆ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.